BCA ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯದ ಘಟಕ 2ರಲ್ಲಿರುವಂತಹ ಕಥಾ ಸಾಹಿತ್ಯ ವಿಭಾಗಕ್ಕೆ ಇವತ್ತು ಪ್ರವೇಶವನ್ನು ಮಾಡೋಣ. ಕಥಾ ಸಾಹಿತ್ಯ ವಿಭಾಗದಲ್ಲಿರುವಂತಹ ಪರೀಕ್ಷಿತ ಕಥೆಯ ಬಗ್ಗೆ ಇಂದು ಒಂದಿಷ್ಟು ಚರ್ಚೆಯನ್ನು ನಡೆಸೋಣ. ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ಕಥಾ ಸಾಹಿತ್ಯದ ಪ್ರಾಚೀನತೆ, ಭಾರತೀಯ ಮತ್ತು ಕನ್ನಡ ಕಥನ ಪರಂಪರೆಗಳ ವಿಚಾರ, ಆಧುನಿಕ ಸಣ್ಣ ಕಥೆಗಳ ಉಗಮ ಹಾಗೂ ಸಣ್ಣ ಕಥೆಗಳ ಸ್ವರೂಪವನ್ನು ಕುರಿತು ಪರಿಚಯವನ್ನು ಮಾಡಿಕೊಂಡಿದ್ವಿ. ಜೊತೆಯಲ್ಲಿ ಪರೀಕ್ಷಿತ ಕಥೆಯನ್ನು ಪ್ರವೇಶಿಸೋದಕ್ಕಿಂತ ಮುಂಚೆ ಕಥೆಯ ಲೇಖಕರಾದಂತಹ ಕಥೆಗಾರರಾದ ಚದುರಂಗರ ಪರಿಚಯವನ್ನು ಮತ್ತು ಅವರ ಕೃತಿಗಳ ಪರಿಚಯವನ್ನು ಕೂಡ ಮಾಡಿಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ನೇರವಾಗಿ ನಾವು ಪರೀಕ್ಷಿತ ಕಥೆಯನ್ನ ಅವಲೋಕನ ಮಾಡೋಣ. ಪ್ರಸ್ತುತ ಈ ಅವಧಿಯಲ್ಲಿ ಪರೀಕ್ಷಿತ ಕಥೆಯ ಓದುವಿಕೆಯ ಜೊತೆಗೆ ಕಥೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಜಾಗತೀಕರಣದ ಸಂದರ್ಭದಲ್ಲಿ ಬದಲಾಗುತ್ತಿರುವ ಕುಟುಂಬಗಳ ಸ್ವರೂಪ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಕುರಿತು ಚರ್ಚೆಯನ್ನ ನಡೆಸೋಣ. ಪುರುಷಾಹಂಕಾರದ ಹುಸಿ ಪ್ರತಿಷ್ಠೆಗಳಲ್ಲಿ ಅದುಮಿಟ್ಟ ಕೋಮಲ ನವಿರು ಭಾವನೆಗಳ ಹೊರಹರಿವಿಕೆಯು ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ, ಅದು ಮೂಡಿ ಬಂದಿರುವಂತಹ ರೀತಿ ಯಾವುದು ಅನ್ನುವಂಥದ್ದನ್ನ ವಿವರಿಸ್ಕೊಳ್ತಾ ಪಿತೃತ್ವದ ಮಮತೆ ಮತ್ತು ಜವಾಬ್ದಾರಿಗಳ ವಿಚಾರಗಳನ್ನ ಮರುವ್ಯಾಖ್ಯಾನಕ್ಕೆ ಒಳಪಡಿಸೋಣ. ಹಾಗೆಯೇ ಕಥೆಯ ಶೀರ್ಷಿಕೆಯ ಔಚಿತ್ಯದ ಚರ್ಚೆ ಮಾಡೋಣ. ಯಾವುದೇ ಕೃತಿಯನ್ನ ಓದುವುದಕ್ಕೆ ಅದರದ್ದೇ ಆದಂತಹ ಕೆಲವು ವಿಶಿಷ್ಟ ವಿಧಾನಗಳಿರುತ್ತವೆ. ಈ ವಿಧಾನಗಳನ್ನು ಕಥೆಗಾರನೇ ತನ್ನ ಕಥೆಯ ವಿವರಗಳ ಮೂಲಕ ಸೂಚಿಸಬಹುದು, ಇಲ್ಲವೇ ಓದುಗರೇ ತಮ್ಮ ಗ್ರಹಿಕೆಯ ವೈಶಿಷ್ಟ್ಯತೆಗೆ ಅನುಗುಣವಾಗಿ ತಮ್ಮದೇ ವಿಧಾನವನ್ನು ರೂಪಿಸಿಕೊಳ್ಳಬಹುದು. ಈ ಯಾವ ವಿಧಾನಗಳು ಕೂಡ ಸ್ವತಃ ಸ್ಥಿರವಾದವುಗಳಲ್ಲ. ಇವು ಕಥೆಯಿಂದ ಕಥೆಗೆ, ಓದುಗನಿಂದ ಓದುಗನಿಗೆ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಹೀಗಾಗಿ ಕಥೆಯ ನೇರವಾದ ಓದುವಿಕೆಯಾಗಲಿ ಅಥವಾ ವಿಶ್ಲೇಷಣಾತ್ಮಕವಾದ ಓದುವಿಕೆಯಾಗಲಿ, ಕಥೆಯ ಸ್ವರೂಪ ಮತ್ತು ಓದುಗನ ಗ್ರಹಿಕೆಯ ನೆಲೆ ಈ ಎರಡರಿಂದಲೂ ಕೂಡ ನಿರ್ಧಾರಿತವಾಗ್ತಾ ಇರುತ್ತೆ. ಪ್ರಸ್ತುತ ಕಥೆಯನ್ನ ಘಟನೆಯೊಂದನ್ನು ಆಧರಿಸಿದ ವಿಶ್ಲೇಷಣಾತ್ಮಕ ಓದಿಗೆ ಒಳಪಡಿಸಿ ಅಲ್ಲಿ ಗ್ರಹಿಕೆಗೆ ಬಂದ ವಿಚಾರಗಳನ್ನು ತಿಳಿಯುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಕಥೆಯಲ್ಲಿ ಬಳಕೆಯಾಗಿರುವಂತಹ ಭಾಷೆ ಸರಳವೂ ನೇರವೂ ಆಗಿದ್ದು ಕೆಲವೆಡೆ ಚಿತ್ರಕವಿತ್ವ ಮಾದರಿಯ ರಚನೆಯನ್ನ ಒಳಗೊಂಡಿದೆ. ಹಾವು ತನ್ನ ಹೆಡೆಯನ್ನು ತೊನೆಯುವ ದೃಶ್ಯವನ್ನ ಕಥೆಗಾರರು ವರ್ಣಿಸಿರುವಂತಹ ರೀತಿಯನ್ನ ನಾವು ಈ ಹಿನ್ನೆಲೆಯಲ್ಲಿ ಗಮನಿಸಬಹುದು. ಪರೀಕ್ಷಿತ ಅನ್ನುವಂತಹ ಶಬ್ದ ಕೇಳಿದ ಕೂಡಲೇ ಪುರಾಣದ ಪರೀಕ್ಷಿತ ಮಹಾರಾಜನ ನೆನಪಾಗುವುದಾದರೂ ಕತೆ ನೇರವಾಗಿ ಈ ಬಗ್ಗೆ ಏನನ್ನೂ ಹೇಳೋದಿಲ್ಲ. ಇಲ್ಲಿ ಪರೀಕ್ಷಿತ ಅನ್ನುವಂತಹ ಪದ ಪಡೆದುಕೊಳ್ಳುವಂತಹ ಅರ್ಥನೇ ಬೇರೆ. ಭಾರತದ ಪುರಾಣ ಮತ್ತು ಚರಿತ್ರೆಗಳಲ್ಲಿ ತಂದೆ ಮತ್ತು ಮಕ್ಕಳ ಬಾಂಧವ್ಯದ ಹಲವು ಉದಾಹರಣೆಗಳು ನಮಗೆ ಕಾಣಸಿಗುತ್ತವೆ. ತಂದೆ ಯಯಾತಿಯ ಮುಪ್ಪನ್ನ ತಾನು ಸ್ವೀಕರಿಸುವಂತಹ ಮಗ ಕುರು, ದಶರಥನ ವಚನ ಪಾಲನೆಗಾಗಿ ತಾನು ವನವಾಸಕ್ಕೆ ತೆರಳುವ ರಾಮ, ತಂದೆ ವಸುದೇವನ ಬಂಧನ ಮುಕ್ತಿಗಾಗಿ ಕಂಸನನ್ನು ಸಂಹರಿಸುವಂತಹ ಶ್ರೀಕೃಷ್ಣ, ಇವೆಲ್ಲ ತಂದೆ ಮಕ್ಕಳ ಬಾಂಧವ್ಯದ ವಿವಿಧ ರೂಪಕಗಳಾಗಿ ನಮ್ಮ ಮುಂದೆ ಇವೆ. ಪ್ರಸ್ತುತ ಕಥೆಯೂ ಕೂಡ ಇಂತಹದೊಂದು ಬಾಂಧವ್ಯದ ವ್ಯಾಖ್ಯಾನದಂತೆ ಕಾಣುತ್ತೆ. ಪರೀಕ್ಷಿತ ಕಥೆಯು ತಂದೆಯೊಬ್ಬನಿಗೆ ತನ್ನ ಮಗುವಿನ ಮೇಲಿರುವ ಅಪಾರ ಪ್ರೀತಿಯ ವಿವರಗಳನ್ನ ಕಟ್ಟಿಕೊಡುವಂತಹ ಒಂದು ಕಥನ. ಕಥೆಗಾರರು ಒಂದು ನಿರ್ದಿಷ್ಟ ಪರಿಸರದ ಪ್ರಾಕೃತಿಕ ವಿವರಗಳು, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನ ಸ್ಥೂಲವಾಗಿ ಚಿತ್ರಿಸುವುದರ ಮೂಲಕ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಗಂಡ, ಹೆಂಡತಿ ಮತ್ತು ಅವರ ಒಂದು ತೊಟ್ಟಿಲ ಮಗು, ಈ ಮೂವರು ಜನರಿರುವಂತಹ ಒಂದು ಪುಟ್ಟ ಸಂಸಾರದಲ್ಲಿ ದಿನವೊಂದರಲ್ಲಿ ನಡೆದಂತಹ ಕಥೆಯನ್ನ ಆಧಾರವಾಗಿಟ್ಟುಕೊಂಡು ಮಾನವನೊಳಗಿನ ಅನಂತ ಪ್ರೇಮದ ಸ್ವರೂಪವನ್ನ ಇಲ್ಲಿ ನಿರೂಪಿಸ್ತಾರೆ. ಒಂದು ದಿನ ಸಂಜೆ ತೋಟದಿಂದ ಮನೆಗೆ ತೆರಳುತ್ತಿದ್ದ ದಂಪತಿಗಳು ಹಾವನ್ನು ಹೊತ್ತೊಯ್ಯುತ್ತಿದ್ದ ಗರುಡ ಪಕ್ಷಿಯನ್ನು ಮತ್ತು ಆಕಾಶ ಮಾರ್ಗದಿಂದ ಕೆಳಗೆ ಬಿದ್ದ ಹಾವಿನ ಪೊರೆಯನ್ನು ಕಂಡು ಭಯಭೀತರಾಗ್ತಾರೆ. ಈ ಭಯವೇ ಮೂರ್ತ ರೂಪಗೊಂಡು ಹಾವಾಗಿ ಬಂತೇನು ಎಂಬಂತೆ ಕೋಣೆಯಲ್ಲಿ ಹಾವನ್ನು ಕಾಣುವುದು
ಮತ್ತು ನಂತರ ಜರುಗುವ ಘಟನೆಗಳು ಓದುಗರನ್ನು ಒಂದು ಕುತೂಹಲಕರ ಸ್ಥಿತಿಗೆ ಕೊಂಡೊಯ್ಯುತ್ತವೆ. ಊರಿನ ತುದಿಗೆ ಕಾಡಿನ ಅಂಚಿಗೆ ಇದ್ದ ಮನೆಗೆ ಹಾವಿನ ಭಯ ಯಾವತ್ತೂ ಇದ್ದದ್ದೇ. ಇದ್ದುದರಲ್ಲಿಯೇ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಸುರಕ್ಷತೆಯ ಕ್ರಮಗಳನ್ನು ಅನುಸರಿಸಿ ಒಂದು ಚಿಕ್ಕ ಕೋಣೆಯನ್ನ ಹಾವು ಇತ್ಯಾದಿಗಳ ಉಪದ್ರದ ಭಯವಿಲ್ಲದಂತೆ ಅಣಿಗೊಳಿಸಿಕೊಂಡಿರುತ್ತಾರೆ. ಅದೇ ಕೊಠಡಿ ಅವರು ಮಲಗುವ ಸ್ಥಳವೂ ಕೂಡ ಆಗಿರುತ್ತೆ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ತನ್ನ ಮಗುವಿಗೆ ಎಲ್ಲಿ ಎಚ್ಚರವಾಗಿ ಬಿಡುವುದೋ ಎಂದು ತಳಮಳಿಸ್ತಾ ಇದ್ದಂತಹ ಹೆಂಡತಿಯಿಂದ ಬೀಳ್ಕೊಂಡು ಮಗುವಿನ ಯೋಗಕ್ಷೇಮ ನೋಡಲು ಕೋಣೆಗೆ ಬಂದಂತಹ ತಂದೆಗೆ ಅಲ್ಲಿ ರೆಟ್ಟೆಗಾತ್ರದ ಹಾವು ಮಿಸುಕಾಡ್ತಾ ಇದ್ದಂತಹದ್ದು ಕಾಣುತ್ತೆ. ಬೇರೆ ಸಂದರ್ಭದಲ್ಲಾಗಿದ್ದರೆ ಹಾವನ್ನ ಕಂಡ ಕೂಡಲೇ ಗಾವುದ ದೂರ ಹಾರಿ ಹೋಗಬಹುದಾಗಿದ್ದಂತಹ ತಂದೆ ಮಗುವಿನ ಜೀವಾಪಾಯದ ಆತಂಕದಿಂದ ಈಗ ಸಾವಿನ ಬಗೆಗೆ ತನ್ನ ಭಯವನ್ನು ಮೆಟ್ಟಿ ನಿಂತು ಮಗುವನ್ನ ಎತ್ಕೊಳ್ತಾನೆ. ಮಗು ಕ್ಷೇಮವಾಗಿದೆ ಅನ್ನುವಂಥದ್ದು ಖಾತ್ರಿಯಾದ ನಂತರವೇ ತಂದೆ ಸಮಾಧಾನದ ಉಸಿರಾಡುವುದು ಮತ್ತು ವಾಸ್ತವತೆಗೆ ಮರಳುವುದು. ಅಲ್ಲಿಯವರೆಗೂ ಮಗುವನ್ನು ಬಿಟ್ಟು ಬೇರಾವುದೂ ಕಾಣದ ಒಂದು ಬಗೆಯ ಅಪ್ರಜ್ಞಾವಸ್ಥೆಯಲ್ಲಿ ಈ ತಂದೆ ಇರ್ತಾನೆ. ಇದಿಷ್ಟು ಕಥೆಯೊಳಗಿನ ಆನುಷಂಗಿಕವಾದಂತಹ ವಿವರಗಳನ್ನು ಹೊರತುಪಡಿಸಿದ್ರೆ ನಮಗೆ ದೊರೆಯುವ ಕಥಾ ಸಾರಾಂಶ. ಮಗುವಿನ ಸುಖ ನಿದ್ರೆಗಾಗಿ ಹಂಬಲಿಸುವುದು ಯಾವುದೇ ತಾಯಿಯಲ್ಲಿರಬಹುದಾದಂತಹ ಸಹಜ ಪ್ರೇಮ. ಅದರಲ್ಲಿ ಯಾವ ಉಪೇಕ್ಷೆಯೂ ಉತ್ಪ್ರೇಕ್ಷೆಯೂ ಇಲ್ಲ. ಯಾವುದೇ ಸಂಸ್ಕೃತಿಯಲ್ಲೂ ತಾಯ್ತನಕ್ಕೆ ವಿಶೇಷವಾದ ಮನ್ನಣೆ ಮತ್ತು ಪುರಸ್ಕಾರಗಳಿವೆ. ಅದಕ್ಕೆ ಸರಿಸಮಾನವಾದದ್ದು ತಂದೆಯ ಮಮತೆ. ತಂದೆಯು ತಾಯಿಯಂತೆಯೇ ತನ್ನ ಸಂತಾನದ ಬಗೆಗೆ ಜವಾಬ್ದಾರಿಯುಳ್ಳವನು, ತಾಯಿಯಷ್ಟೇ ಮಮತೆ ಉಳ್ಳವನು. ಮಗುವಿಗೆ ತಾಯಿಯ ಮಡಿಲು ಮತ್ತು ತಂದೆಯ ಹೆಗಲು ಎರಡೂ ಇದ್ದಾಗ ಅದು ಪರಿಪೂರ್ಣವಾಗಿ ಬೆಳೆಯುತ್ತೆ. ಈ ಎರಡರಲ್ಲಿ ಯಾವೊಂದರ ಕೊರತೆಯೂ ಕೂಡ ಅದರ ಪಾಲಿಗೆ ಅಪೂರ್ಣತೆಯನ್ನ ಶಾಶ್ವತವಾಗಿ ಉಳಿಸಿಬಿಡುತ್ತೆ. ತಂದೆಯೂ ಕೂಡ ತನ್ನ ಮಗುವನ್ನ ತಾಯಿಯಷ್ಟೇ ಪ್ರೀತಿಸಬಲ್ಲ. ಆದರೆ ವಿಪರ್ಯಾಸವೆಂದರೆ ತಂದೆ ಅಂದರೆ ಗಂಭೀರವಾಗಿ, ಮಕ್ಕಳು ಭಯಭಕ್ತಿಯಿಂದ ಬೆಳೆಯುವ ಹಾಗೆ ಕಟ್ಟುನಿಟ್ಟಾಗಿ ಇರಬೇಕು ಅನ್ನುವಂತಹ ಪಾರಂಪರಿಕ ಅಲಿಖಿತ ನಿಯಮಗಳಲ್ಲಿ ಬಂದಿಯಾಗಿಬಿಟ್ಟಿರ್ತಾನೆ ಈ ತಂದೆ. ಆತನೊಳಗೆ ಅಪಾರವಾದಂತಹ ಪ್ರೇಮದ ಸೆಲೆ ಇದ್ದರೂ ಕೂಡ ಪುರುಷಾಹಂಕಾರದ ಸಮಾಜದಲ್ಲಿ ತನ್ನೊಳಗಿನ ನವಿರು ಭಾವನೆಗಳನ್ನು ಹೊರಗೆ ತೋರ್ಪಡಿಸದೆ ಅದುಮಿಟ್ಟಿರುತ್ತಾನೆ. ಪ್ರಸ್ತುತ ಕಥೆಯು ನಿರೂಪಕನ ಬದುಕಿನ ಘಟನೆಯೊಂದನ್ನು ಕೇಂದ್ರ ಮಾಡಿಕೊಂಡು ತಾಯಿಯ ಪ್ರೀತಿಯಷ್ಟೇ ತಂದೆಯ ಮಮತೆಯು ಬೇಷರತ್ತಾದದ್ದು ಎಂಬ ಅಂಶವನ್ನ ಕಟ್ಟಿಕೊಡುತ್ತೆ. ಈ ಬಗೆಯ ಬದಲಾವಣೆಗಳು ಜಾಗತೀಕರಣದ ಸಂದರ್ಭದಲ್ಲಿ ಕುಟುಂಬದ ಸ್ವರೂಪವು ಬದಲಾದದ್ದು ಬಹಳ ಮುಖ್ಯವಾದಂತಹ ಕಾರಣವಾಗಿ ನಮಗೆ ಕಂಡುಬರುತ್ತೆ. ಅವಿಭಕ್ತ ಕುಟುಂಬಗಳು ಇದ್ದಂತಹ ಹಿಂದಿನ ಕಾಲದಲ್ಲಿ ತಂದೆ ಮತ್ತು ತಾಯಿಯರ ಪಾತ್ರಗಳು ನಿರ್ದಿಷ್ಟ ಪಾತಳಿಯೊಳಗೆ ಸ್ಥಾಪಿತವಾಗಿ ಬಿಟ್ಟಿರ್ತಿತ್ತು. ಯಾವಾಗ ಶಿಕ್ಷಣ, ಉದ್ಯೋಗ, ವಲಸೆಗಳಂತಹ ಪಲ್ಲಟಗಳಿಗೆ ಸಿಕ್ಕು ಕುಟುಂಬಗಳು ಒಡೆದುವು, ವಿಭಕ್ತ ಸ್ವರೂಪವನ್ನು ಪಡ್ಕೊಂಡುವು, ಆಗ ಇಂತಹ ಕುಟುಂಬಗಳೊಳಗಿನ ತಂದೆ ತಾಯಿಗಳ ಜವಾಬ್ದಾರಿಗಳಲ್ಲಿ ಪಲ್ಲಟಗಳಾಗೋದಕ್ಕೆ ಪ್ರಾರಂಭವಾಯಿತು. ಈ ಬಗೆಯ ವಿಭಕ್ತ ಕುಟುಂಬಗಳೊಳಗೆ ತಂದೆ ತಾಯಿಯರ ಜವಾಬ್ದಾರಿಗಳು ಪ್ರತ್ಯೇಕ ಪಾತಳಿಯ ಒಳಗೆ ಮೊದಲಿನ ಹಾಗೆ ಸ್ಥಿರಗೊಳ್ಳದೆ ಪಾತ್ರಗಳನ್ನ ಸಂದರ್ಭಾನುಸಾರ ಪರಸ್ಪರ ಬದಲಾವಣೆ ಮಾಡಿಕೊಳ್ಳುವಂತಹದ್ದು ತಂದೆ ತಾಯಿ ಇಬ್ಬರಿಗೂ ಅನಿವಾರ್ಯವಾಯಿತು. ಆಗ ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ದುಡಿಮೆಯ ಹೊಣೆಗಾರಿಕೆಗಳು ಎರಡೂ ಕೂಡ ಇಬ್ಬರ ಮೇಲೂ ಸಮಾನವಾಗಿ ಹಂಚಲ್ಪಟ್ಟವು, ಹೇರಲ್ಪಟ್ಟವು. ಆಗ ತಂದೆ ತನ್ನ ಹಿಂದಿನ ತಂದೆತನದ ಬಿಗುವು, ಪ್ರತಿಷ್ಠೆಗಳ ಬೇಡಿಯನ್ನು ಕಳಚಿಕೊಂಡು ಮುಕ್ತವಾಗಿ ತನ್ನ ಪ್ರೀತಿಯನ್ನು ಪ್ರಕಟಗೊಳಿಸುವಂತಹ ಅವಕಾಶವನ್ನ ಪಡ್ತಾನೆ. ಇಂತಹ ಪರಿವರ್ತಿತ ಕಾಲಘಟ್ಟದ ತಂದೆಯೊಬ್ಬನ ಪುತ್ರ ಪ್ರೇಮದ ಪರೀಕ್ಷೆಯಂತೆ ಈ ಪ್ರಸ್ತುತ ಪರೀಕ್ಷಿತ ಕಥೆಯು ಮೂಡಿಬಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಪರೀಕ್ಷಿತ ಎಂದರೆ ಪರೀಕ್ಷೆಗೆ ಒಳಪಟ್ಟವನು ಎಂದರ್ಥ. ಇಲ್ಲಿ ನಿರೂಪಕ ತನ್ನ ಪ್ರಾಣ ಮತ್ತು ಮಗುವಿನ ಜೀವ ಈ ಎರಡರ ನಡುವೆ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾನೆ ಅನ್ನುವಂಥದ್ದರ ಪರೀಕ್ಷೆ ನಡೀತಾ ಇದೆ. ಮೇಲ್ನೋಟಕ್ಕೆ ಇದು ಜೀವಗಳ ಆಯ್ಕೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಯಂತೆ ಕಂಡರೂ ಕೂಡ ವಾಸ್ತವವಾಗಿ ಒಬ್ಬ ತಂದೆಯೊಳಗೆ ಅಡಗಿರುವ ತನ್ನ ಸಂತಾನದ ಬಗೆಗಿನ ಅಖಂಡ ಪ್ರೇಮದ ಸತ್ವವನ್ನ ಪರೀಕ್ಷೆಗೆ ಒಡ್ಡುತ್ತಾ ಇದೆ. ಇಲ್ಲಿ ನೇರವಾಗಿ
ಪರೀಕ್ಷೆಗೆ ಒಳಪಡುವವನು ಕಥೆಯ ನಿರೂಪಕನೇ ಆದರೂ ಕೂಡ ವಿಶಾಲಾರ್ಥದಲ್ಲಿ ಎಲ್ಲ ಮಾನವರ ಒಳಗೂ ಸುಪ್ತವಾಗಿ ನೆಲೆಸಿರುವಂತಹ ಪ್ರೇಮದ ಸ್ವರೂಪವನ್ನು ಅನಾವರಣಗೊಳಿಸಲಾಗಿದೆ. ದೈನಂದಿನ ಬದುಕಿನಲ್ಲಿ ಮತ್ತು ಆ ಬದುಕಿನ ಜಂಜಾಟದಲ್ಲಿ ಮುಳುಗಿ ಹೋಗಿರುವಂತಹ ಮನುಷ್ಯ ಇಂದು ಅಪ್ರಕಟಿತವಾಗಿ ಕುಳಿತಿರುವಂತಹ ಪ್ರೇಮವನ್ನು ಯಾವಾಗಲೂ ಹಾಗೆ ಅಪ್ರಕಟಿತವಾಗಿ ಕುಳಿತಿರೋದಕ್ಕೆ ಬಿಡೋಲ್ಲ. ಸಹಜೀವಿಗಳಿಗೆ ಒದಗುವಂತಹ ಸಂಕಷ್ಟಗಳಂತಹ ಬಾಹ್ಯ ಪ್ರೇರಣೆಗಳು ದೊರೆತಾಗ ಸಂದರ್ಭಾನುಸಾರ ಆತನೊಳಗೆ ಈ ಪ್ರೇಮವು ಮಾನವೀಯ ಕಾಳಜಿಗಳ ರೂಪದಲ್ಲಿ ಪ್ರಕಟವಾಗಿರುವುದಕ್ಕೆ ನಮಗೆ ಹಲವು ನಿದರ್ಶನಗಳು ಸಿಗುತ್ತೆ. ಪ್ರವಾಹವೋ ಭೂಕಂಪವೋ ಮೊದಲಾದಂತಹ ಪ್ರಾಕೃತಿಕ ವಿಕೋಪಗಳು ಆದಾಗ ಪ್ರತಿಯೊಬ್ಬ ಮನುಷ್ಯನು ತನ್ನ ಸಹಜೀವಿಯ ಜೊತೆಯಲ್ಲಿ ವರ್ತಿಸಿದಂತಹದ್ದು, ಪ್ರತಿಕ್ರಿಯಿಸಿದಂತಹದ್ದು ಮತ್ತು ಸ್ಪಂದಿಸಿದಂತಹ ರೀತಿಯನ್ನು ನಾವು ಗಮನಿಸಿದಾಗ ಈ ಅಂಶ ನಮಗೆ ಇನ್ನಷ್ಟು ನಿಚ್ಚಳವಾಗಿ ಕಂಡುಬರುತ್ತೆ. ಇನ್ನು ಇಲ್ಲೊಂದು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಅಂದರೆ, ಕಥೆಯ ನಿರೂಪಕರ ಹಾಗೆ ತನ್ನ ಪ್ರಾಣದ ಹಂಗನ್ನು ತೊರೆದು ತನ್ನ ಸಂತಾನವನ್ನ ರಕ್ಷಿಸಿಕೊಳ್ಳುವ ಈ ಮನಸ್ಥಿತಿ ಕೇವಲ ಮಾನವರಲ್ಲಿ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಜೀವಿಗಳಲ್ಲೂ ಕೂಡ ನಾವು ಕಾಣಬಹುದು. ಪ್ರಾಣಿ ಪಕ್ಷಿಗಳು ಸಹ, ಅವು ಸಾಧು ಪ್ರಾಣಿಗಳಾಗಿರಲಿ ಅಥವಾ ಕಾಡು ಪ್ರಾಣಿಗಳಾಗಿರಲಿ, ಎಲ್ಲವೂ ತಮ್ಮ ಮರಿಗಳ ರಕ್ಷಣೆಗಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಅಪಾಯದ ವಿರುದ್ಧ ಹೋರಾಟಕ್ಕೆ ನಿಲ್ಲುತ್ತವೆ. ಕೇವಲ ಪ್ರಾಣಿ ಪಕ್ಷಿಗಳೇ ಏಕೆ, ಚಲನೆಯೇ ಇಲ್ಲದಂತಹ ಮರಗಿಡಗಳಲ್ಲಿಯೂ ಕೂಡ ಈ ಪ್ರವೃತ್ತಿಯನ್ನು ನಾವು ಕಾಣಬಹುದು. ಎಳೆಯ ಎಲೆಗಳು ಚಿಗುರುತ್ತಾ ಇದ್ದಂತಹ ಹೊತ್ತಿನಲ್ಲಿ ಅವುಗಳ ಬೆಳವಣಿಗೆಗೆ ಜಾಗ ಮಾಡಿಕೊಳ್ಳೋದಕ್ಕಾಗಿ ಹಣ್ಣೆಲೆಗಳು ತಾವು ಉದುರುವಂತಹ ಈ ಪ್ರಕ್ರಿಯೆಯನ್ನ, ಈ ವಿದ್ಯಮಾನವನ್ನ ನಾವು ಪ್ರಕೃತಿಯಲ್ಲಿ ಗುರುತಿಸಬಹುದು. ಈ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ವೇದ್ಯವಾಗುವಂತಹ ಅಂಶ ಅಂದರೆ, ಪ್ರೇಮ ಅನ್ನುವಂತಹದ್ದು ಒಂದು ಕ್ರಿಯೆಯಲ್ಲ, ಅದೊಂದು ತತ್ವ. ಎಲ್ಲರೊಳಗೆ ಸದಾಕಾಲ ಜೀವಂತವಾಗಿರುವಂತಹ ಒಂದು ಜೀವದ್ರವ್ಯ. ಇದು ಸ್ವಾರ್ಥರಹಿತವಾದ ಬೇಷರತ್ತಾದಂತಹ ಸ್ವರೂಪವುಳ್ಳದ್ದು. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಎಂಬ ಕವಿವಾಣಿಯಂತೆ ಪ್ರಪಂಚದ ಎಲ್ಲ ಚಲನೆಗಳ ಹಿಂದಿರುವಂತಹ ಬಹುದೊಡ್ಡ ಚಾಲಕ ಶಕ್ತಿಯೇ ಈ ಪ್ರೇಮ. ಪ್ರಸ್ತುತ ಪರೀಕ್ಷಿತ ಕಥೆಯು ತನ್ನೊಳಗಿನ ಸಣ್ಣ ಪುಟ್ಟ ವಿವರಗಳ ಮೂಲಕ ಪ್ರೀತಿಯ ಅಖಂಡ ಸ್ವರೂಪವನ್ನು ಕುರಿತು ಓದುಗರು ಗಂಭೀರವಾಗಿ ಆಲೋಚಿಸುವಂತೆ ಮಾಡುತ್ತೆ. ತನ್ನೊಳಗೆ ಇರುವಂತಹ ಸೂಚಿತ ವಿವರಗಳ ಮೂಲಕವೇ ಅವು ಬಿಟ್ಟುಕೊಡುವ ಹಲವು ಸತ್ಯಗಳನ್ನು ಓದುಗರು ಸ್ಪಷ್ಟವಾಗಿ ಗ್ರಹಿಸುವ ಹಾಗೆ ಮಾಡುತ್ತೆ. ಹೀಗೆ ಮಾಡುವಂತಹದ್ದು ಒಂದು ಶ್ರೇಷ್ಠ ಕಥೆಯ ಗುಣಲಕ್ಷಣವೂ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಿತ ಕಥೆಯು ಒಳ್ಳೆಯ ಸಣ್ಣ ಕಥೆಗಳ ಸಾಲಿಗೆ ಸೇರುವಂಥದ್ದು. ಇವಿಷ್ಟು ವಿವರಣೆಗಳನ್ನು ನಾವು ಪರೀಕ್ಷಿತ ಕಥೆಗೆ ಸಂಬಂಧಪಟ್ಟ ಹಾಗೆ ಅವಲೋಕನವನ್ನು ಮಾಡಿದ್ದೀವಿ. ಇನ್ನು ಹೆಚ್ಚಿನ ವಿವರಗಳು, ವಿಮರ್ಶೆಯ ವಿಚಾರಗಳು ಬೇಕಾದಾಗ ನಾವು ಇಲ್ಲಿ ನೀಡಿರುವಂತಹ ಪರಾಮರ್ಶನ ಗ್ರಂಥಗಳನ್ನು ಅವಲೋಕನ ಮಾಡಬಹುದು. ಪಠ್ಯ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.